ಲೇಡೀಸ್ ಅಂಡ್ ಜೆಂಟ್ಲ್ಮನ್, ದೆಹಲಿಗೆ ತೆರಳಬೇಕು ಅಂತ ತಮ್ಮ ನಾಯಕತ್ವ ಬದಲಾವಣೆಯ ಶಸ್ತ್ರಾಸ್ತ್ರಗಳ ಸಹಿತ ಸಿದ್ಧರಾಗಿದ್ದಂತಹ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಈಗ ನಿರಾಸೆಯಾಗಿದೆ. ಈ ಮೂಲಕ ಸಿಎಂ ಸ್ಥಾನಕ್ಕೇರಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಸೆಗೆ ತಣ್ಣೀರೆರಚಿದಂತಾಗಿದೆ. ಹಾಗಾದ್ರೆ ಹೈಕಮಾಂಡ್ ಕಾಂಗ್ರೆಸ್ ನಾಯಕರಿಗೆ ನೀಡಿದಂತಹ ಆದೇಶವೇನು? ಡಿಸಿಎಂ ಡಿಕೆಶಿ ಅವರಿಗೆ ನಿರಾಸೆಯಾಗಿದ್ಯಾಕೆ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ವೀಕ್ಷಕರೇ, ಬೈ ಎಲೆಕ್ಷನ್ ಸಮಯದಲ್ಲಿ ಪ್ರಾರಂಭವಾಗಿದ್ದಂತಹ ನಾಯಕತ್ವ ಬದಲಾವಣೆ, ಸಂಪುಟ ಪುನರ್ರಚನೆಯ ಚರ್ಚೆ ಇನ್ನೂ ಮುಗಿಯುವಂತೆ ಕಾಣಿಸ್ತಾ ಇಲ್ಲ. ಡಿಕೆ ಶಿವಕುಮಾರ್ ಅವರಂತೂ ಮೇ 15ಕ್ಕಾದ್ರೂ ಏನಾದ್ರೂ ಬದಲಾವಣೆ ಆಗಬಹುದಾ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಈ ನಾಯಕತ್ವದ ಚರ್ಚೆಗೆ ಒಂದು ಪೂರ್ಣ ವಿರಾಮ ಇಡಬೇಕು ಅಂತ ಹೇಳಿ ಯೋಚಿಸಿ ದೆಹಲಿಗೆ ಹೋಗಲು ಮುಂದಾಗಿದ್ದಂತಹ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಈಗ ದಿಕ್ಕೆಡಿಸಿದೆ. ಎಸ್ ವೀಕ್ಷಕರೇ, ಸಿಎಂ ಸಿದ್ದರಾಮಯ್ಯ ಬಣದವರು ಸಂಪುಟ ವಿಸ್ತರಣೆಯನ್ನ ಮಾಡಬೇಕು, ಹೊಸ ನಾಯಕರಿಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ದೆಹಲಿವರೆಗೂ ತೆರಳಿ 3 ದಿನ ಅಲ್ಲೇ ಬೀಡು ಬಿಟ್ಟಿದ್ರು. ಇವರಿಗೆ ಟಕ್ಕರ್ ಕೊಡೋದಕ್ಕೆ ಸ್ವತಃ ಡಿಕೆಶಿ ಅವರೇ ದೆಹಲಿವರೆಗೂ ತೆರಳಿ ಮಾಡಿದ ಕೆಲಸಕ್ಕೆ ಕೂಲಿ ಆದ್ರೂ ಕೊಡಿ ಅಂತ ಹೇಳಿ ಕೇಳ್ಕೊಂಡಿದ್ರು. ಮೇ 10ರೊಳಗೆ ನಾಯಕತ್ವ ಬದಲಾವಣೆಯ ಬಗ್ಗೆ ಒಂದು ತೀರ್ಮಾನಕ್ಕೆ ಬರಬೇಕು ಅಂತ ಹೇಳಿ ಹೈಕಮಾಂಡ್ಗೆ ಆವಾಜ್ ಹಾಕಿದ್ರು. ಆದ್ರೂ ಇದಕ್ಕೆಲ್ಲ ಹೈಕಮಾಂಡ್ ಕ್ಯಾರೆ ಅಂದಿಲ್ಲ. ಇಷ್ಟಾದ್ರೂ ಪಟ್ಟು ಬಿಡದಂತಹ ಈಗ ಕಾಂಗ್ರೆಸ್ ನಾಯಕರು ಮತ್ತೆ ದೆಹಲಿಗೆ ತೆರಳುವಂತಹ ಪ್ಲಾನ್ ಮಾಡ್ತಾ ಇದ್ದಾರೆ. ಆದ್ರೆ ದಯವಿಟ್ಟು ನೀವು ದೆಹಲಿಯತ್ತ ತಲೆ ಹಾಕ್ಬೇಡ್ರಪ್ಪ ಅಂತ ಹೇಳಿ ಹೈಕಮಾಂಡೇ ಹೇಳ್ಬಿಟ್ಟಿದೆ. ವೀಕ್ಷಕರೇ, ಮೊನ್ನೆಯಷ್ಟೇ ಪಂಚರಾಜ್ಯ ಚುನಾವಣೆ ಫಲಿತಾಂಶ ಬಂದಿದೆ. ಕೇರಳದಲ್ಲಿ ಸಿಎಂ ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ಹೈಕಮಾಂಡ್ಗೆ ಈಗಾಗಲೇ ವರದಿ ಹೋಗಿದೆ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಟಿವಿಕೆ ಜೊತೆ ಮೈತ್ರಿ ಮಾಡಿಕೊಳ್ಳುವಂತ ಪ್ಲಾನ್ ಮಾಡ್ತಾ ಇದೆ. ಈ ಎಲ್ಲಾ ತಲೆಬಿಸಿಗಳ ನಡುವೆ ನಾಯಕತ್ವ ಬದಲಾವಣೆಯ ಹೊಸ ತಲೆಬಿಸಿ ತರಬೇಡಿ ಅಂತ ಹೇಳಿ ಹೇಳ್ತಾ ಇದೆ. ಹೈಕಮಾಂಡ್ ಆದೇಶದಿಂದ ಕುರ್ಚಿ ಕನಸು ಕಾಣ್ತಾ ಇದ್ದಂತಹ ಡಿಕೆಶಿಗೆ ಈಗ ಹತಾಶೆ, ನಿರಾಸೆ ಉಂಟಾಗಿದೆ. ಮುಂದೇನ್ ಮಾಡ್ತಾರೆ ಡಿಕೆಶಿ ಬತ್ತಳಿಕೆಯಲ್ಲಿ ಹೊಸ ಅಸ್ತ್ರಗಳೇನಾದ್ರೂ ಇದೆಯಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.